ಬೊಂಬೆಯಾಟವಯ್ಯ. ಬೊಂಬೆ ಆಟವಯ್ಯ, ಈ ಜೀವನನೇ ಒಂದು ಬೊಂಬೆ ಆಟವಯ್ಯ. ಹೌದು ಸ್ನೇಹಿತರೆ, ನಿಜ ಅಲ್ವಾ? ಎಂಥ ಒಳ್ಳೆ ಮಾತಿದು. ಇಡೀ ಜೀವನನೇ ಒಂದು ಬೊಂಬೆ ಆಟ. ನೋಡಿ, ನಾವೆಲ್ಲ ಬೊಂಬೆಗಳ ಥರ ನಮ್ಮನ್ನ ಯಾವುದೋ ಒಂದು ಸೂತ್ರ ಹಿಡ್ಕೊಂಡು ಆಡಿಸ್ತಿರುತ್ತೆ. ಬಾ ಅಂತ ಕರೆದಾಗ, ಅಥವಾ ಸಾಕು ಬಿಡು ನಿನ್ನ ಆಟ ಅಂತ ಅಂದಾಗ ನಾವು ಬಿಟ್ಟು ಹೋಗಲೇಬೇಕಾದಂಥ ಅನಿವಾರ್ಯತೆ. ಯಾಕಿಷ್ಟು ಫಿಲಾಸಫಿಕಲಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತಾಗಿರಬೇಕು, ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅವರು ಇವತ್ತು ತೀರ್ಕೊಂಡಿದ್ದಾರೆ ಸ್ನೇಹಿತರೆ. ಯಾರು ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅಂತ ನೀವು ಕೇಳಿದ್ರೆ, MS ಉಮೇಶ್ ಅವರು ತೀರ್ಕೊಂಡಿದ್ದಾರೆ ಸ್ನೇಹಿತರೆ. MS ಉಮೇಶ್ ಅಂದ ತಕ್ಷಣ ನಮಗೆಲ್ರಿಗೂ ಎಂಥ ಅದ್ಭುತವಾದಂಥ ಹಾಸ್ಯ ದೃಶ್ಯಗಳು ಪುಂಖಾನುಪುಂಖವಾಗಿ ಕಣ್ಮುಂದೆ ಬರ್ತಾವಲ್ವ. ಅಷ್ಟು ಎತ್ತರ ಅಲ್ಲದ, ಅಜಾನುಬಾಹು ಅಲ್ಲದ ವ್ಯಕ್ತಿತ್ವ, ಆದರೆ ನಕ್ಕು ನಗಿಸುವಂಥ ದೇಹ ಭಾಷೆ, ನಕ್ಕು ನಗಿಸುವಂಥ ಮಾತಿನ ಶೈಲಿ, ಕಾಮಿಡಿ, ಸಮಯ ಪ್ರಜ್ಞೆ, ಈ ಎಲ್ಲವೂ ಇದ್ದಂತಹ ಅದ್ಭುತವಾದ ಕಲಾವಿದರು ನಮ್ಮ MS ಉಮೇಶ್ ಅಣ್ಣ. ಮೂಲತಃ ಮೈಸೂರಿನವರು ಸ್ನೇಹಿತರೆ. ಇವತ್ತು ಈ ನವಂಬರ್ 30 ಭಾನುವಾರ ಅವರು ತೀರ್ಕೊಂಡಿದ್ದಾರೆ. ಅವರಿಗೆ ಲಿವರ್ಗೆ ಕ್ಯಾನ್ಸರ್ ಆಗಿತ್ತಂತೆ. ಅದು ಕೊನೆ ಹಂತಕ್ಕೆ 4ನೇ ಸ್ಟೇಜ್ಗೆ ಹೋಗಿ ತಲುಪಿತ್ತಂತೆ ಆ ಕ್ಯಾನ್ಸರು. ಹಾಗಾಗಿ ಅವರು ಆ ನೋವಿನಲ್ಲಿ ಆ ಹಿಂಸೆ ಅನುಭವಿಸೋರು ತೀರ್ಕೊಂಡಿದ್ದಾರೆ ಉಮೇಶ್ ಅಣ್ಣ. ಅವ್ರ ಬದುಕಿನಲ್ಲಿ ಇದೊಂದೇ ಹಿಂಸೆ ಅಲ್ಲ, ಇದೊಂದೇ ನೋವಲ್ಲ ಅವ್ರು ಅನುಭವಿಸಿದ್ದು. ಇಂಥ ಅನೇಕ ನೋವುಗಳನ್ನು ಅವ್ರು ಬದುಕಿದ್ದಾಗಲೇ ಅನುಭವಿಸಿದ್ರು. ಮಾನಸಿಕವಾಗಿ ತುಂಬ ಜರ್ಜರಿತರಾಗಿದ್ದರು ಸ್ನೇಹಿತರೆ. MS ಉಮೇಶ್ ಅವರು ಸುಮಾರು 400ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅಷ್ಟು ದೊಡ್ಡ ಕಲಾವಿದ ನಮ್ಮ ಉಮೇಶ್ ಅಣ್ಣ. ಅವರ ಸೀತಾಪತಿ ಪಾತ್ರ ನಾವು ಯಾರಾದರೂ ಮರೆಯೋಕ್ಕಾಗುತ್ತಾ? ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಸೀತಾಪತಿ ಪಾತ್ರದಲ್ಲಿ, ಗೋಲ್ಮಾಲ್ ಸೀರೀಸ್ನಲ್ಲಿ ಅವರು. MS ಉಮೇಶ್ ಅವರು ಕೇವಲ 15 ವಯಸ್ಸು ಇದ್ದಾಗಲೇ ನಟನೆಗೆ ಬಂದಿರೋರು. ಮಕ್ಕಳ ರಾಜ್ಯ ಅಂತ ಅನ್ನುವ ಸಿನಿಮಾ ಅದು. BR ಪಂತುಲು ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಪಾತ್ರ ಅದು. 15 ವರ್ಷದ ಒಂದು ಹುಡುಗನ ಪಾತ್ರ ಮಾಡಿದ್ರು ಅವರು MS ಉಮೇಶ್ ಅವರು. ಅದಕ್ಕೂ ಮೊದಲು ಅವ್ರು ಏನಾಗಿದ್ದರು ಅಂತ ನೋಡಿದ್ರೆ, ಅವರು ಮೈಸೂರಿನ ಒಂದು ಕಡು ಬಡತನದ ಕುಟುಂಬದ ಒಬ್ಬ ಮಗ. ಅವರು ಕಡು ಬಡತನದ ಕುಟುಂಬದ ಒಂದು ಹುಡುಗ ನಮ್ಮ MS ಉಮೇಶ್ ಅಣ್ಣ. ಒಂದು ಹೊತ್ತಿನ 3 ಹೊತ್ತು ಬಿಡಿ, 2 ಹೊತ್ತು ಬಿಡಿ, ಒಂದು ಹೊತ್ತಿನ ಊಟಕ್ಕೆ ಅವ್ರಿಗೆ ಮನೇಲಿ ತುಂಬ ಕಷ್ಟ, ಬಡತನ, ನೋವು, ಅವಮಾನ ಎಲ್ಲವನ್ನು ಅನುಭವಿಸಿದ್ರು ಉಮೇಶ್ ಅಣ್ಣ. ಕಲಾ ಮಾಧ್ಯಮ ಜೊತೆಗೆ ಈಗ 4 ವರ್ಷದ ಹಿಂದೆ ಅವರು ಒಂದು ಸಂದರ್ಶನದಲ್ಲಿ ಮಾತಾಡಿದರು. ಆ ದಿನ ನಾನು ಮರೆಯೋಕ್ಕಾಗೋದಿಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದರೆ ಆ 4 ತಾಸುಗಳ ಸಂದರ್ಶನದಲ್ಲಿ ಅವ್ರು ಹೇಳಿದರು, ಎಷ್ಟು ಬಡತನ, ಎಷ್ಟು ನೋವು, ಹಿಂಸೆ, ಅವಮಾನ ಇತ್ತು ಅವ್ರಿಗೆ ಅಂತಂದರೆ, ಅವರ ತಾಯಿಗೆ ಇವರು ಹುಟ್ಟುತ್ತಾರೆ ಉಮೇಶ್ ಅಣ್ಣ. ಅದಾಗಿ ಎಷ್ಟೋ ವರ್ಷದ ಮೇಲೆ ಇನ್ನೊಂದು ಮಗು ಹುಟ್ಟುತ್ತೆ ಅವ್ರ ತಾಯಿಗೆ. ಆ ತಾಯಿಯ ಬಾಣಂತನನ್ನು ಸಾಕ್ಷಾತ್ ಉಮೇಶ್ ಅಣ್ಣನೇ ಮಾಡಬೇಕಾಗಿ ಬರುತ್ತೆ ಅವರು. ಯಾಕಂದರೆ ಅವರು ಅಲ್ಲೊಂದು ಘಟನೆ ಹೇಳಿದರು ನನಗೆ. ಅವರು ಒಂದು ಪಕ್ಕದ ಮನೆಗೆಲ್ಲೋ ಹೋಗಿ, ನನ್ನ ತಾಯಿ ಬಾಣಂತಿ ಬಿಸಿಯನ್ನು ಬೇಕು, ಒಂದು ಸ್ವಲ್ಪ ಕೊಡ್ತೀರಾ ಅಂತ ಹೇಳಿ ಲಿಟ್ರಲಿ ನಾನು ಭಿಕ್ಷೆ ಬೇಡಿ ತಂದು ನನ್ನ ತಾಯಿನ ಸಾಕಿದ್ದೀನಿ ಅಂತ ಅವರು ಆ ಸಂದರ್ಶನದಲ್ಲಿ ಹೇಳಿದರು. ಅಂತ ಅನೇಕ ಘಟನೆಗಳನ್ನ, ಬಡತನದ ಘಟನೆಗಳನ್ನು ಹೇಳಿದರು. ಬಡತನದ ಕಾರಣಕ್ಕೆ ಅವರು ನಾಟಕ ಕಂಪ್ನಿಗಳಿಗೆ ಸೇರ್ಕೋತಾರೆ. ನಮ್ಮ ಕೆ ಹಿರಣ್ಣಯ್ಯನವರು ನಿಮ್ಗೆ ಗೊತ್ತಿರಬೇಕು, ನಮ್ಮ ಮಾಸ್ಟರ್ ಹಿರಣ್ಣಯ್ಯನವ್ರ ತಂದೆ ಕೆ ಹಿರಣ್ಣಯ್ಯನವರು. ಅವರು ನಾಟಕಕಾರರು, ನಾಟಕ ಕಂಪ್ನಿ ಇಟ್ಟಿದ್ದವರು. ಅವ್ರ ಕಂಪ್ನಿಲಿ ನಟರಾಗಿದ್ದರು ನಮ್ಮ MS ಉಮೇಶ್ ಅಣ್ಣ. ಅದಾದ ನಂತರ ಅವರು ಗುಬ್ಬಿ ವೀರಣ್ಣವ್ರ ಕಂಪ್ನಿಗೆ ಬರ್ತಾರೆ. ಗುಬ್ಬಿ ವೀರಣ್ಣವ್ರ ಕಂಪ್ನಿ ಅಂದರೆ ನಿಮಗೆ ಗೊತ್ತೇ ಇದೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ನರಸಿಂಹರಾಜ್ ಅವರು, ಬಾಲಣ್ಣ ಅವರು ಎಲ್ಲರೂ ಅನೇಕ ಘಟಾನುಘಟಿಗಳಿದ್ದಂತಹ ಸಂಸ್ಥೆ ಗುಬ್ಬಿ ವೀರಣ್ಣ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಇರ್ತಾರೆ, ನಟರಾಗಿ ಕೆಲಸ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲೇ ಅವ್ರಿಗೆ ಈ ಮಕ್ಕಳ ರಾಜ್ಯ ಸಿನಿಮಾ ಅವಕಾಶ ಬರುತ್ತೆ, ಮೊದಲ ಸಿನಿಮಾ. ನೋಡಿ, ಅದೆಂಥ ದುರ್ದೈವ ಅದು ಅಂತಂದರೆ, ಮೊದಲ ಸಿನಿಮಾ ಮಾಡಿದಾಗ ಇವ್ರಿಗೆ 15 ವರ್ಷ. ಆದರೆ ಮೊದಲ ಸಿನಿಮಾ ಮಾಡಿದಾಗ 15 ವಯಸ್ಸಾದನೋ ಕಾರಣಕ್ಕೆ ಮಗು ಪಾತ್ರನೂ ಕೊಡೋಕ್ಕಾಗದೆ, ಅದಾದ ನಂತರ ಒಬ್ಬ ದೊಡ್ಡ ಹುಡುಗನ ಪಾತ್ರ ಕೂಡ ಕೊಡೋಕ್ಕಾಗದೆ ಅವ್ರಿಗೆ ಅನೇಕ ವರ್ಷ ಮತ್ತೆ ಸಿನಿಮಾ ಅವಕಾಶ ಸಿಗಲಿಲ್ಲ. ಅವ್ರು ಮತ್ತೆ ನಾಟಕ ಕಂಪ್ನಿಗಳಿಗೆ ಹೋಗ್ತಾರೆ. ನಾಟಕ ಕಂಪ್ನಿಲೂ ಇದೇ ಸಮಸ್ಯೆ, ಇವನಿಗೆ ಮಗು ಪಾತ್ರ ಕೊಡೋದಾ ಅಥವಾ ದೊಡ್ಡವ್ರ ಪಾತ್ರ ಕೊಡೋದಾ ಎರಡಕ್ಕೂ ಆಗಲ್ಲ ಅಂಥೇಳಿ ನಾಟಕ ಕಂಪ್ನಿಲಿ ಬೇರೆ ಬೇರೆ ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಾ ಹೇಗೋ ಒಂದೊತ್ತು ಊಟ ಸಿಕ್ಕರೆ ಸಾಕು ಅಂತ ಬದುಕ್ತಿದ್ದರು ಉಮೇಶ್ ಅಣ್ಣ. ಈ ರೀತಿ ಕಷ್ಟದಲ್ಲಿ ಬದುಕ್ತಿದ್ದ ಉಮೇಶ್ ಅಣ್ಣ ಅವರ ಕೈ ಹಿಡಿದಿದ್ದು, ಸಿನಿಮಾದಲ್ಲಿ ಮತ್ತೆ ಅವಕಾಶ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ದ ಒನ್ ಆ್ಯಂಡ್ ಓನ್ಲಿ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರು. ಪುಟ್ಟಣ್ಣ ಕಣಗಾಲ್ ಅವರು ಅವರನ್ನು ಮತ್ತೆ ಕರೀತಾರೆ. ಅವರ ಕಥಾಸಂಗಮ ಸಿನಿಮಾದಲ್ಲಿ ಆ ಮುನಿತಾಯಿ ಎಪಿಸೋಡ್ ಬರುತ್ತಾರೆ ನೋಡಿ, ಅದು 3 ಕಥೆಗಳ ಕೊಲಾಜ್, ಅದು 3 ಶಾರ್ಟ್ ಫಿಲ್ಮ್ಸ್ ಥರದ್ದು. ಅದರಲ್ಲಿ ಒಂದು ಪಾತ್ರ, ಅದು ತಿಮ್ರಾಯಿ ಅಂತ ಅನ್ನೋ ಪಾತ್ರ. ಅದು ನೋಡಿದ್ರೆ ಕಣ್ಣೀರು ಬರುತ್ತೆ ನಮಗೆ ಆ ಸಿನಿಮಾ ನೋಡಿದ್ರೆ. ತಿಮ್ರಾಯಿ ಅನ್ನೋ ಪಾತ್ರ ಅವ್ರು ಮಾಡಿದರು ನಮ್ಮ ಉಮೇಶ್ ಅಣ್ಣ. ಪುಟ್ಟಣ್ಣವ್ರು ಭಾಳ ಅದ್ಭುತವಾಗಿ ಮಾಡಿಸಿದ್ರು. ಅದು ಒಂದು ರೀತಿ MS ಉಮೇಶ್ ಅವರ ಕಂಬ್ಯಾಕ್ ಸಿನಿಮಾ ಅದು, ಮುನಿತಾಯಿ ಶಾರ್ಟ್ ಫಿಲ್ಮ್ ಅದು. ಸೊ ಅದ್ರಲ್ಲಿ ಮಾಡಿದ್ದಕ್ಕೆ ಅವ್ರಿಗೆ ಮೊಟ್ಟ ಮೊದಲ ರಾಜ್ಯ ಪ್ರಶಸ್ತಿ ಬರುತ್ತೆ. ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಬಂತು MS ಉಮೇಶ್ ಅಣ್ಣ ಅವ್ರಿಗೆ, ಪುಟ್ಟಣ್ಣ ಅವರ ಸಿನಿಮಾಗೆ. ಅದು ಭಾಳ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕಾದಂಥದ್ದು. ಅದಾದಮೇಲೆ ನೀವು ನೋಡಿದ್ದೀರಿ 75-80ರ ದಶಕದಿಂದ 2000ನೇ ದಶಕದವರೆಗೂ MS ಉಮೇಶ್ ಅಣ್ಣ ಬಹುತೇಕ ಅನೇಕ ಸಿನಿಮಾಗಳನ್ನು ಮಾಡಿಬಿಟ್ರು ಅವರು. ಹಾಸ್ಯ ಪಾತ್ರಗಳು ಬಹಳ ಮುಖ್ಯವಾಗಿ.
ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ, ವಿಷ್ಣುವರ್ಧನ್ ಅವ್ರ ಜೊತೆ, ಶಂಕರ್ ನಾಗ್ ಅವ್ರ ಜೊತೆಗೆ, ತುಂಬ ದೊಡ್ಡ ದೊಡ್ಡ ನಟರ ಜೊತೆಗೆ, ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆಗೆ ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡಿದ್ರು. ಸೀತಾಪತಿ ಪಾತ್ರ ನಿಮ್ಗೆ ಗೊತ್ತಿದೆ, ಗೋಲ್ಮಾಲ್ ಸೀರೀಸ್ನಲ್ಲಿ ನನ್ನ ಹೆಂಡ್ತಿನ ನನ್ನ ಹೆಂಡ್ತಿ ಅಂತ ತಬ್ಕೊಂಬಿಟ್ಟೆ ಅಂತ ನಗಿಸಿದ ಪಾತ್ರ ಎಲ್ಲವೂ ನೆನಪಾಗುತ್ತೆ ನಮಗೆ. ಬೊಂಬೆ ಆಟವಯ್ಯ ಹಾಡು ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಂಪ್ನಿಯ ದೊಡ್ಡತನ ಏನು ಅಂತಂದರೆ, ರಾಜ್ಕುಮಾರ್ ಅವರು ಹಾಡಿದ ಹಾಡು, ಆದರೆ ಇಡೀ ಹಾಡಲ್ಲಿ ರಾಜ್ಕುಮಾರ್ ಅವರೇ ತೆರೆ ಮರೆಯಲ್ಲಿ ಅಭಿನಯಿಸ್ತಿರ್ತಾರೆ, ಆದರೆ ಮುಂದೆ ಇಡೀ ವೇದಿಕೆಯಲ್ಲಿ ಕೂತು ಹಾಡೋದಂಥ ಒಂದು ದೊಡ್ಡ ಪಾತ್ರ ಉಮೇಶ್ ಅಣ್ಣವ್ರು ಕೊಡಲಾಗಿತ್ತು. ಹಾವಿನ ಹೆಡೆ ಸಿನಿಮಾದಲ್ಲಿ ಒಳ್ಳೆಯ ಪಾತ್ರ. ಹೀಗೆ MS ಉಮೇಶ್ ಅಣ್ಣ ನಮ್ಮನ್ನೆಲ್ಲ ನಗಿಸಿ ಖುಷಿಪಡಿಸಿ, ಆದರೆ ತಾವು ಮಾತ್ರ ದುಃಖದಲ್ಲೇ ಹೊರಟೋಗಿದ್ದು ಭಾಳ ನೋವಿನ ಸಂಗತಿ ಅದು ಸ್ನೇಹಿತರೆ. ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದೆ, 4 ವರ್ಷದ ಹಿಂದೆ ಇದೇ ಉಮೇಶ್ ಅಣ್ಣವ್ರನ್ನ ನಾವು ಹೋಗಿ ನೋಡುವ, ಭೇಟಿ ಮಾಡುವ, ಅವ್ರ ಜೊತೆ ಸಂದರ್ಶನ ಮಾಡುವ, ಅವ್ರ ಜೊತೆ ಕೂತು ಊಟ ಮಾಡಿ ಕಾಫಿ ಕುಡಿಯುವ ಎಲ್ಲ ಸೌಭಾಗ್ಯ ನಮ್ಗೆ ಸಿಕ್ಕಿತ್ತು. ಕಲಾ ಮಾಧ್ಯಮದ ಮೂಲಕ ನಾವು ಅದನ್ನು ಮಾಡಿದ್ವಿ. ಅವ್ರ ಮಗಳಿಗೆ ನಾವು ಕರೆ ಮಾಡಿದಾಗ ಆಗಲಿ ಬನ್ನಿ ಸಂದರ್ಶನಕ್ಕೆ, ಆದರೆ ಒಂದು ಕಂಡೀಷನ್ ಅಂತ ಹೇಳಿದರು. ಏನಮ್ಮ ಅಂದರೆ, ನಮ್ಮ ಮನೇಲಿ ಬೇಡ ಸಂದರ್ಶನ, ನಮ್ಮದು ತುಂಬ ಪುಟ್ಟ ಮನೆ, ಇಲ್ಲಿ ಬೇಡ, ನೀವೆಲ್ಲರೂ ಅದನ್ನು ನಿಗದಿ ಮಾಡಿ ಬರ್ತೀವಿ ಅಂತ. ನಾನು ಒಂದು ಬೇರೆ ಕಡೆ ನಾನೇ ಖುದ್ದಾಗಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಉಮೇಶ್ ಅಣ್ಣವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಒಂದು ಕಡೆ ನಾವು ಕೂತು ನೀಟಾಗಿ ಒಂದು 4-4.25 ತಾಸು ಮಾತಾಡಿದ್ವಿ ನಾವು. ಉಮೇಶ್ ಅಣ್ಣ ಅವರು ಒಂದು ಹಾರ್ಮೋನಿಯಂ ತಂದು ಇಟ್ಕೋಬೋದಾ ಸಂದರ್ಶನಕ್ಕೆ ಅಂತ ಕೇಳಿದರು. ಯಾಕೆ ಸರ್ ಅಂದಾಗ, ತನ್ನಿ ಹೇಳ್ತೀನಿ ಅಂತ ತಂದಾಗ ಅವರು ಮಧ್ಯದಲ್ಲಿ ಅವ್ರ ನಾಟಕದ ಸಮಯದ ಹಾಡುಗಳನ್ನೆಲ್ಲ ಹಾಡಿ ಮಧ್ಯ ಅದೆಲ್ಲ ನಮ್ಮ ಸಂದರ್ಶನದಲ್ಲಿದ್ದೆ, ತಾವು ನೋಡ್ಬೋದು, ಕಲಾ ಮಾಧ್ಯಮದಲ್ಲಿ ಅವ್ರ ಸಂದರ್ಶನ ಇದೆ. ಅದೆಲ್ಲ ಹೇಳಿದರು. ಅವ್ರ ಇಡೀ ಬದುಕನ್ನು ಕೇಳ್ತಾ ಹೋದಾಗ ಅನಿಸಿದ್ದು, ಈ ಬರೀ ನೋವಿನ ಘಟನೆಗಳೇ ಅನೇಕ ಘಟನೆಗಳು ಇದ್ದವು. ಬಹಳ ಮುಖ್ಯವಾಗಿ ಅವರನ್ನು ಬಾಧಿಸಿದ್ದು, ಉಮೇಶ್ ಅಣ್ಣ ಅವರನ್ನು ತುಂಬ ನೋವು, ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ದು ಅವರ ಮಗನ ದುರಂತ ಅಂತ್ಯ. ಅವರ ಮಗ ಅಕಾಲಿಕವಾಗಿ ತೀರ್ಕೊಳ್ತಾರೆ, ಸಾವನ್ನಪ್ತಾರೆ. ಅದು ಅವ್ರನ್ನ ಕಾಡಬಾರದ ನೋವಾಗಿ ಕಾಡುತ್ತೆ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರಲ್ಲ, ಆ ರೀತಿ ನೋವನ್ನು ಅನುಭವಿಸ್ತವ್ರು ನಮ್ಮ ಉಮೇಶ್ ಅಣ್ಣ. ಮಗಳಿದ್ರು, ನೋಡ್ಕೋತಾಯಿದ್ರು, ಜೊತೆಗೆ ಇದ್ದರು. ಸೊ ಈಗ ಅವರು ಆದರೂ ನೋಡಿ, ಅಷ್ಟು ಆ ನೋವುಗಳ ಮಧ್ಯನವರು ನಗಿಸೋ ಪಾತ್ರ ಮಾಡ್ತಾಯಿದ್ರು. ಚಾರ್ಲಿ ಚಾಪ್ಲಿನ್ ಹೇಳ್ತಾನಲ್ಲ, ಐ ವುಡ್ ಲೈಕ್ ಟು ವಾಕ್ ಇನ್ ರೈನ್ ಬಿಕಾಸ್ ಐ ಡೋಂಟ್ ವಾಂಟ್ ದಿ ಅದರ್ಸ್ ಟು ಸಿ ಮೈ ಟಿಯರ್ಸ್. ನಾನು ಮಳೇಲಿ ನೆನೆಯೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನನ್ನ ಕಣ್ಣೀರನ್ನ ಬೇರೆ ಜನ ನೋಡಬಾರ್ದು ಅಂತ ಹೇಳ್ತಾನಲ್ಲ. ಅಂದರೆ ಜಗತ್ತಿಗೆ ನಗುವನ್ನು, ನಲಿವನ್ನು ಕೊಟ್ಟು ನೋವಿನಲ್ಲಿ ಹೊರಟು ಹೋದ ಅನೇಕ ಹಾಸ್ಯ ಕಲಾವಿದರ ಸಾಲಿಗೆ ನಮ್ಮ ಉಮೇಶ್ ಅಣ್ಣ ಕೂಡ ಸೇರ್ತಾರೆ. ಅವ್ರ ಮಗನ ಸಾವು ಅವ್ರನ್ನ ಬಾಧಿಸಿತ್ತು. ಕೊನೆಯವರೆಗೂ ಅಭಿನಯಿಸ್ತಾನೆ ಇದ್ದರು, ಎಷ್ಟು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಿದ್ರು. ಇತ್ತೀಚೆಗೆ ನೋಡಿ, ಅದೊಂದು ದೊಡ್ಡ ದುರಂತ. ಅವ್ರಿಗೆ ಆ್ಯಕ್ಚುಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತೇ ಆಗಲಿಲ್ಲಂತೆ. ಇತ್ತೀಚೆಗೆ ಅವರು ಅಕ್ಟೋಬರ್ ತಿಂಗಳಲ್ಲೇನೋ ಬಾತ್ರೂಮ್ನಲ್ಲಿ ಜಾರ್ ಬಿದ್ದಾಗ ಏನೋ ಸರ್ಜರಿ ಆಗಬೇಕು ಮೂಳೆಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಸ್ಕ್ಯಾನಿಂಗು ಇತ್ಯಾದಿ ಮಾಡಿದಾಗ ಗೊತ್ತಾಗಿದೆ, ಇಲ್ಲೇ ಅವ್ರಿಗೆ ಲಿವರ್ ಕ್ಯಾನ್ಸರ್ ಇದೆ, ಅದು ಕೊನೆ ಹಂತದಲ್ಲಿ ಬೇರೆ ಇದೆ ಅಂತ ಡಾಕ್ಟರ್ ಹೇಳಿದಂತೆ, ಇನ್ನು ಕೆಲವು ದಿನ ಮಾತ್ರ ಅಂತ. ಆದರೆ ಅದೇ ಉಮೇಶ್ ಅಣ್ಣ ಇತ್ತೀಚೆಗೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅವರು ಆಸ್ಪತ್ರೆ ಹಾಸಿಗೆ ಮೇಲೆ ಕೂತೆ ಒಂದು ರೀತಿ ಎಲ್ಲರೂ ನಗಿಸ್ತಾ ಹಾಡ್ತಾ ಒಂದು ರಂಜಿಸ್ತಿದ್ದಂತಹ ಆ ಒಂದು ಕಣ್ಣೀರು ಬರುವಂಥ ಒಂದು ದೃಶ್ಯ ನಾವೆಲ್ಲರೂ ನೋಡಿರ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಇವತ್ತು ಅವ್ರು ತೀರ್ಕೊಂಡಿದ್ದಾರೆ ಸ್ನೇಹಿತರೆ. ಈ ಭಾನುವಾರ ಅವರು ತೀರ್ಕೊಂಡಿದ್ದಾರೆ. ಈ ಭಾನುವಾರದ ವಿಶೇಷ ಏನು ಗೊತ್ತಾ ಸ್ನೇಹಿತರೆ, ಉಮೇಶ್ ಅಣ್ಣ ಹುಟ್ಟಿದ್ದು ಭಾನುವಾರ, ತೀರ್ಕೊಂಡಿದ್ದೂ ಭಾನುವಾರ. ಉಮೇಶ್ ಅಣ್ಣ ಹೋಗಿ ಬನ್ನಿ, ನಿಮ್ಮನ್ನು ನಾವು ನೆನೆಸ್ತೀವಿ. ಅದೇ ಹೇಳ್ತಾರಲ್ಲ, ಯಾವತ್ತೂ ಒಬ್ಬ ಕಲಾವಿದ ಸಾಯಲ್ವಂತೆ, ಅಥವಾ ಒಳ್ಳೆ ಕೆಲಸ ಮಾಡಿದ ಯಾರೂ ಸಾಯಲ್ವಂತೆ. ಅವ್ರ ಕೆಲಸಗಳ ಮೂಲಕ ಅವ್ರ ಆತ್ಮ, ಅವ್ರ ಮನಸ್ಸು, ಅವ್ರ ಕೆಲಸ ಉಳಿದು ಬಿಡುತ್ತಲ್ಲ, ಅದು ಬಹಳ ದೊಡ್ಡದು. ಆ ರೀತಿಯ ಸಾಲಿಗೆ ನಮ್ಮ ಉಮೇಶ್ ಅಣ್ಣ ಕೂಡ ಸಲ್ತಾರೆ. ನಂಗೆ ತುಂಬ ಕಷ್ಟ ಆಗ್ತಾಯಿದೆ ಮಾತಾಡೋಕ್ಕೆ. ಉಮೇಶ್ ಅಣ್ಣ, ನೀವು ನಡೆದ ದಾರಿಯಲ್ಲಿ ನಡೆಯೋದು ನಾವೆಲ್ಲರೂ ನಿಮ್ಗೆ ತೋರಿಸೋ ಗೌರವ ಅಂತ ಕೇಳ್ಕೊತಾ, ಕಲಾ ಮಾಧ್ಯಮದ ಪರವಾಗಿ ಉಮೇಶ್ ಅಣ್ಣಂಗೆ ಭಾವಪೂರ್ಣ ಶ್ರದ್ಧಾಂಜಲಿ.